ಡಾಕ್ಟರ್ ಆಂಜನಪ್ಪ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನೋಡಿ, ಕುಮಾರಸ್ವಾಮಿ ಅವರ ಮಾತಾಡ್ತಿರುವಂತ ಸಂದರ್ಭದಲ್ಲೇ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ. ಯಾಕಿರ್ಬೋದು ಸರ್? ಸಾಕಷ್ಟು ಒತ್ತಡರ ಹೇಗೆ ಅಂತ ಹೇಳಿ. ನಾನು ENT ಸರ್ಜನ್ ಅಲ್ಲ, ಆದ್ರೂ ನಿಮ್ಗೆ ಉತ್ತರ ಹೇಳ್ತೀನಿ ನಾನು. ಓಕೆ. ಮೂಗಿನಲ್ಲಿ ರಕ್ತ ಬಂದಾಗೆ ಹಳ್ಳಿ ಕಡೆ ಯೂಶಲಿ ಎರಡು ಉತ್ತರ ಹೇಳೋರು. ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು, ಅದು ಯೂಸ್ ಮಾಡುವ ಭಾಷೆ. ಓಕೆ. ಹೇಳ್ಬೇಕು ಅಂದ್ರೆ ಯಾವುದೇ ಮೂಗಿನಿಂದ ರಕ್ತ ಸುಮ್ಮನೆ ಬರ್ಬೋದು, ಅದಕ್ಕೆ ರೀಸನ್ ಇರಲ್ಲ. ಕುಮಾರಣ್ಣ ಮೂಗ್ ತೊಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಓಕೆ. ತೊಡ್ತಾರೆ ಅಂದ್ರೆ ಏನಾದ್ರು ಸಿಗ್ಬೇಕು, ಬಂಗಾರ ಸಿಗ್ದಂಗೆ. ಎಲ್ಲರೂ ಮೂಗಿನಲ್ಲಿ ಎರಡು ಜಾಗ ಇದೆ, ಅದನ್ನ ಲಿಟ್ಲ್ ಏರಿಯಾ ಅಂತೀವಿ ನಾವು. ಈ ಕಂಬ ಇದೆಯಲ್ಲ, ಕಂಬದ ಅತ್ತ ಇತ್ತ ಇರೋ ಜಾಗನ ಲಿಟ್ಲ್ ಏರಿಯಾ ಅಂತೀವಿ. ಒಂದು ಪೈಸೆ ಅಷ್ಟು ಅಗಲ ಇರುತ್ತೆ. ಆ ಜಾಗದ ಹುಣ್ಣಾದ್ರೆ ಇರುತ್ತೆ. ಮಕ್ಕಳ ಈ ತರ ಮೂಗಿನಲ್ಲಿ ರಕ್ತ ಬಂದಾಗ ನಾವು ಮಾಡುವ ಫಸ್ಟ್ ಕೆಲಸ ಅಂದ್ರೆ BP ಒಂದು ಚೆಕ್ ಮಾಡ್ತೀವಿ. ಹೈಪರ್ ಟೆನ್ಷನ್, BP ಏನಾದರೂ ಜಾಸ್ತಿ ಇದ್ರೆ ಬರುವ ಪಾಸಿಬಿಲಿಟಿ ಇರುತ್ತೆ. ಎರಡನೇದು, ಸುಮ್ಮನೆ ಗಾಬರಿ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಬ್ಲೀಡಿಂಗ್ ಫ್ರಮ್ ಎನಿ ಆರಿಫೈಸ್, ಯಾವುದೇ ರಂಧ್ರದಿಂದ ಬ್ಲಡ್ ಬಂದಾಗ ಕೂಡ ಒಂದ್ 2-3 ಟೆಸ್ಟ್ ಮಾಡ್ತೀವಿ. ಯೂಶಲಿ ಆರ್ಡರ್ಸ್ ಇದಾವ ಅಂತ ನೋಡಿ ಅವೆಲ್ಲ ಮಾತಾಡೋದು ಬೇಡ. ಅವ್ರ ಹೆಸರಲ್ಲಿ ಜನರಲ್ ಆಗಿ ಮಾತಾಡ್ತಿದ್ದೀನಿ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಆಂಜನಪ್ಪ ಇದೆಲ್ಲ ಮಾತಾಡಿದ್ರು, ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ ನನಗೆ. ಸುಮ್ಮನೆ ಅದು ಇರೋದ್ರಾಗೆ ಜನರಲ್ ಆಗಿ ನಾವು ಮಾತಾಡೋ ಆನ್ಸರ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾರೇ ಒತ್ತಡವು ಕಾರಣ ಆಗಿರ್ಬೋದಾ? ಒತ್ತಡವು ಕೂಡ ಕಾರಣ ಆಗಿರ್ಬೋದಾ? ಅಲ್ಲ, ಒತ್ತಡದಿಂದ BP ಬರುತ್ತೆ, BP ಇಂದ ಮೂಗ್ನ ರಕ್ತ ಬರ್ತದೆ, ಹಂಗೆ ನಾವ್ ಹೇಳೋದು. ಓಕೆ ಓಕೆ ಡಾಕ್ಟ್ರೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ಡಾಕ್ಟರ್ ಆಂಜನಪ್ಪ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನೋಡಿ, ಕುಮಾರಸ್ವಾಮಿ ಅವರ ಮಾತಾಡ್ತಿರುವಂತ ಸಂದರ್ಭದಲ್ಲೇ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ. ಯಾಕಿರ್ಬೋದು ಸರ್? ಸಾಕಷ್ಟು ಒತ್ತಡರ ಹೇಗೆ ಅಂತ ಹೇಳಿ. ನಾನು ENT ಸರ್ಜನ್ ಅಲ್ಲ, ಆದ್ರೂ ನಿಮ್ಗೆ ಉತ್ತರ ಹೇಳ್ತೀನಿ ನಾನು. ಓಕೆ. ಮೂಗಿನಲ್ಲಿ ರಕ್ತ ಬಂದಾಗೆ ಹಳ್ಳಿ ಕಡೆ ಯೂಶಲಿ ಎರಡು ಉತ್ತರ ಹೇಳೋರು. ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು, ಅದು ಯೂಸ್ ಮಾಡುವ ಭಾಷೆ. ಓಕೆ. ಹೇಳ್ಬೇಕು ಅಂದ್ರೆ ಯಾವುದೇ ಮೂಗಿನಿಂದ ರಕ್ತ ಸುಮ್ಮನೆ ಬರ್ಬೋದು, ಅದಕ್ಕೆ ರೀಸನ್ ಇರಲ್ಲ. ಕುಮಾರಣ್ಣ ಮೂಗ್ ತೊಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಓಕೆ. ತೊಡ್ತಾರೆ ಅಂದ್ರೆ ಏನಾದ್ರು ಸಿಗ್ಬೇಕು, ಬಂಗಾರ ಸಿಗ್ದಂಗೆ. ಎಲ್ಲರೂ ಮೂಗಿನಲ್ಲಿ ಎರಡು ಜಾಗ ಇದೆ, ಅದನ್ನ ಲಿಟ್ಲ್ ಏರಿಯಾ ಅಂತೀವಿ ನಾವು. ಈ ಕಂಬ ಇದೆಯಲ್ಲ, ಕಂಬದ ಅತ್ತ ಇತ್ತ ಇರೋ ಜಾಗನ ಲಿಟ್ಲ್ ಏರಿಯಾ ಅಂತೀವಿ. ಒಂದು ಪೈಸೆ ಅಷ್ಟು ಅಗಲ ಇರುತ್ತೆ. ಆ ಜಾಗದ ಹುಣ್ಣಾದ್ರೆ ಇರುತ್ತೆ. ಮಕ್ಕಳ ಈ ತರ ಮೂಗಿನಲ್ಲಿ ರಕ್ತ ಬಂದಾಗ ನಾವು ಮಾಡುವ ಫಸ್ಟ್ ಕೆಲಸ ಅಂದ್ರೆ BP ಒಂದು ಚೆಕ್ ಮಾಡ್ತೀವಿ. ಹೈಪರ್ ಟೆನ್ಷನ್, BP ಏನಾದರೂ ಜಾಸ್ತಿ ಇದ್ರೆ ಬರುವ ಪಾಸಿಬಿಲಿಟಿ ಇರುತ್ತೆ. ಎರಡನೇದು, ಸುಮ್ಮನೆ ಗಾಬರಿ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಬ್ಲೀಡಿಂಗ್ ಫ್ರಮ್ ಎನಿ ಆರಿಫೈಸ್, ಯಾವುದೇ ರಂಧ್ರದಿಂದ ಬ್ಲಡ್ ಬಂದಾಗ ಕೂಡ ಒಂದ್ 2-3 ಟೆಸ್ಟ್ ಮಾಡ್ತೀವಿ. ಯೂಶಲಿ ಆರ್ಡರ್ಸ್ ಇದಾವ ಅಂತ ನೋಡಿ ಅವೆಲ್ಲ ಮಾತಾಡೋದು ಬೇಡ. ಅವ್ರ ಹೆಸರಲ್ಲಿ ಜನರಲ್ ಆಗಿ ಮಾತಾಡ್ತಿದ್ದೀನಿ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಆಂಜನಪ್ಪ ಇದೆಲ್ಲ ಮಾತಾಡಿದ್ರು, ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ ನನಗೆ. ಸುಮ್ಮನೆ ಅದು ಇರೋದ್ರಾಗೆ ಜನರಲ್ ಆಗಿ ನಾವು ಮಾತಾಡೋ ಆನ್ಸರ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾರೇ ಒತ್ತಡವು ಕಾರಣ ಆಗಿರ್ಬೋದಾ? ಒತ್ತಡವು ಕೂಡ ಕಾರಣ ಆಗಿರ್ಬೋದಾ? ಅಲ್ಲ, ಒತ್ತಡದಿಂದ BP ಬರುತ್ತೆ, BP ಇಂದ ಮೂಗ್ನ ರಕ್ತ ಬರ್ತದೆ, ಹಂಗೆ ನಾವ್ ಹೇಳೋದು. ಓಕೆ ಓಕೆ ಡಾಕ್ಟ್ರೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ಡಾಕ್ಟರ್ ಆಂಜನಪ್ಪ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ನೋಡಿ, ಕುಮಾರಸ್ವಾಮಿ ಅವರ ಮಾತಾಡ್ತಿರುವಂತ ಸಂದರ್ಭದಲ್ಲೇ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ. ಯಾಕಿರ್ಬೋದು ಸರ್? ಸಾಕಷ್ಟು ಒತ್ತಡರ ಹೇಗೆ ಅಂತ ಹೇಳಿ. ನಾನು ENT ಸರ್ಜನ್ ಅಲ್ಲ, ಆದ್ರೂ ನಿಮ್ಗೆ ಉತ್ತರ ಹೇಳ್ತೀನಿ ನಾನು. ಓಕೆ. ಮೂಗಿನಲ್ಲಿ ರಕ್ತ ಬಂದಾಗೆ ಹಳ್ಳಿ ಕಡೆ ಯೂಶಲಿ ಎರಡು ಉತ್ತರ ಹೇಳೋರು. ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು, ಅದು ಯೂಸ್ ಮಾಡುವ ಭಾಷೆ. ಓಕೆ. ಹೇಳ್ಬೇಕು ಅಂದ್ರೆ ಯಾವುದೇ ಮೂಗಿನಿಂದ ರಕ್ತ ಸುಮ್ಮನೆ ಬರ್ಬೋದು, ಅದಕ್ಕೆ ರೀಸನ್ ಇರಲ್ಲ. ಕುಮಾರಣ್ಣ ಮೂಗ್ ತೊಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಓಕೆ.
ಏನು ತೊಡ್ತಾರೆ ಅಂದ್ರೆ ಏನಾದ್ರು ಸಿಗ್ಬೇಕು, ಬಂಗಾರ ಸಿಗ್ದಂಗೆ ಎಲ್ಲರಿಗೂ. ಮೂಗಿನಲ್ಲಿ 2 ಜಾಗ ಇದೆ, ಅದನ್ನ ಲಿಟ್ಲ್ ಏರಿಯಾ ಅಂತೀವಿ ನಾವು. ಈ ಕಂಬ ಇದೆಯಲ್ಲ, ಕಂಬದ ಅತ್ತ ಇತ್ತ ಇರೋ ಜಾಗನ ಲಿಟ್ಲ್ ಏರಿಯಾ ಅಂತೀವಿ. 1 ಪೈಸೆ ಅಷ್ಟು ಅಗಲ ಇರುತ್ತೆ. ಆ ಜಾಗದ ಉಣ್ಣಾದ್ರೆ ಇಡೀ ಇರುತ್ತೆ. ಮಕ್ಕಳ ಈ ತರ ಮೂಗ್ನಲ್ಲಿ ರಕ್ತ ಬಂದಾಗ ನಾವು ಮಾಡುವ ಫಸ್ಟ್ ಕೆಲಸ ಅಂದ್ರೆ BP ಒಂದು ಚೆಕ್ ಮಾಡ್ತೀವಿ. ಹೈಪರ್ ಟೆನ್ಷನ್, BP ಏನಾದರೂ ಜಾಸ್ತಿ ಇದ್ರೆ ಬರುವ ಪಾಸಿಬಿಲಿಟಿ ಇರುತ್ತೆ. ಎರಡನೇದು, ಸುಮ್ಮನೆ ಗಾಬರಿ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಬ್ಲೀಡಿಂಗ್ ಫ್ರಮ್ ಎನಿ ಆರಿಫೈಸ್, ಯಾವುದೇ ರಂಧ್ರದಿಂದ ಬ್ಲಡ್ ಬಂದಾಗ ಕೂಡ 1-2-3 ಟೆಸ್ಟ್ ಮಾಡ್ತೀವಿ. ಯೂಶಲಿ ಡಿಸಾರ್ಡರ್ಸ್ ಇದಾವ ಅಂತ ನೋಡಿ ಅವೆಲ್ಲ ಮಾತಾಡೋದು ಬೇಡ. ಅವ್ರ ಹೆಸರಲ್ಲಿ ಜನರಲ್ ಆಗಿ ಮಾತಾಡ್ತಿದ್ದೀನಿ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಆಂಜನಪ್ಪ ಇದೆಲ್ಲ ಮಾತಾಡಿದ್ರು, ಕುಮಾರಣ್ಣವ್ರು, ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ ನನಗೆ. ಸುಮ್ಮನೆ ಅದು ಇರೋದ್ರಾಗೆ ಜನರಲ್ ಆಗಿ ನಾವು ಮಾತಾಡೋ ಆನ್ಸರ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾರೇ ಡಾಕ್ಟರ್, ಒತ್ತಡವು ಕಾರಣ ಆಗಿರ್ಬೋದಾ? ಒತ್ತಡವು ಕೂಡ ಕಾರಣ ಆಗಿರ್ಬೋದಾ? ಅಲ್ಲ, ಒತ್ತಡದಿಂದ BP ಬರುತ್ತೆ, BP-ಯಿಂದ ಮೂಗ್ನ ರಕ್ತ ಬರ್ತದೆ, ಹಂಗೆ ನಾವ್ ಹೇಳೋದು. ಓಕೆ ಓಕೆ ಡಾಕ್ಟ್ರೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ಡಾಕ್ಟರ್ ಆಂಜನಪ್ಪ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನೋಡಿ, ಕುಮಾರಸ್ವಾಮಿ ಅವರ ಮಾತಾಡ್ತಿರುವಂಥ ಸಂದರ್ಭದಲ್ಲೇ ಮೂಗ್ನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ. ಯಾಕಿರ್ಬೋದು ಸರ್? ಸಾಕಷ್ಟು ಒತ್ತಡನ ಹೇಗೆ ಅಂತ ಹೇಳಿ? ನಾನು ENT ಸರ್ಜನ್ ಅಲ್ಲ, ಆದ್ರೂ ನಿಮ್ಗೆ ಉತ್ತರ ಹೇಳ್ತೀನಿ ನಾನು. ಓಕೆ. ಮೂಗಿನಲ್ಲಿ ರಕ್ತ ಬಂದಾಗ ಹಳ್ಳಿ ಕಡೆ ಯೂಶಲಿ 2 ಉತ್ತರ ಹೇಳೋರು. ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು, ಅದು ಯೂಸ್ ಮಾಡುವ ಭಾಷೆ. ಓಕೆ. ಹೇಳ್ಬೇಕು ಅಂದ್ರೆ ಯಾವುದೇ ಮೂಗಿನಿಂದ ರಕ್ತ ಸುಮ್ಮನೆ ಬರ್ಬೋದು, ಅದಕ್ಕೆ ರೀಸನ್ ಇರಲ್ಲ. ಕುಮಾರಣ್ಣ ಮೂಗ್ ತೊಡ್ತಾರಲ್ಲೋ ನಂಗೆ ಗೊತ್ತಿಲ್ಲ. ಓಕೆ. ಏನು ತೊಡ್ತಾರೆ ಅಂದ್ರೆ ಏನಾದ್ರು ಸಿಗ್ಬೇಕು, ಬಂಗಾರ ಸಿಗ್ದಂಗೆ ಎಲ್ಲರಿಗೂ. ಮೂಗಿನಲ್ಲಿ 2 ಜಾಗ ಇದೆ, ಅದನ್ನ ಲಿಟ್ಲ್ ಏರಿಯಾ ಅಂತೀವಿ ನಾವು. ಈ ಕಂಬ ಇದೆಯಲ್ಲ, ಕಂಬದ ಅತ್ತ ಇತ್ತ ಇರೋ ಜಾಗನ ಲಿಟ್ಲ್ ಏರಿಯಾ ಅಂತೀವಿ. 1 ಪೈಸೆ ಅಷ್ಟು ಅಗಲ ಇರುತ್ತೆ. ಆ ಜಾಗದ ಉಣ್ಣಾದ್ರೆ ಇಡೀ ಇರುತ್ತೆ. ಮಕ್ಕಳ ಈ ತರ ಮೂಗ್ನಲ್ಲಿ ರಕ್ತ ಬಂದಾಗ ನಾವು ಮಾಡುವ ಫಸ್ಟ್ ಕೆಲಸ ಅಂದ್ರೆ BP ಒಂದು ಚೆಕ್ ಮಾಡ್ತೀವಿ. ಹೈಪರ್ ಟೆನ್ಷನ್, BP ಏನಾದರೂ ಜಾಸ್ತಿ ಇದ್ರೆ ಬರುವ ಪಾಸಿಬಿಲಿಟಿ ಇರುತ್ತೆ. ಎರಡನೇದು, ಸುಮ್ಮನೆ ಗಾಬರಿ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಬ್ಲೀಡಿಂಗ್ ಫ್ರಮ್ ಎನಿ ಆರಿಫೈಸ್, ಯಾವುದೇ ರಂಧ್ರದಿಂದ ಬ್ಲಡ್ ಬಂದಾಗ ಕೂಡ 1-2-3 ಟೆಸ್ಟ್ ಮಾಡ್ತೀವಿ. ಯೂಶಲಿ ಡಿಸಾರ್ಡರ್ಸ್ ಇದಾವ ಅಂತ ನೋಡಿ ಅವೆಲ್ಲ ಮಾತಾಡೋದು ಬೇಡ. ಅವ್ರ ಹೆಸರಲ್ಲಿ ಜನರಲ್ ಆಗಿ ಮಾತಾಡ್ತಿದ್ದೀನಿ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಆಂಜನಪ್ಪ ಇದೆಲ್ಲ ಮಾತಾಡಿದ್ರು, ಕುಮಾರಣ್ಣವ್ರು, ಅವ್ರನ್ನ ಕಂಡ್ರೆ ಅತ್ಯಂತ ಗೌರವ ನನಗೆ. ಸುಮ್ಮನೆ ಅದು ಇರೋದ್ರಾಗೆ ಜನರಲ್ ಆಗಿ ನಾವು ಮಾತಾಡೋ ಆನ್ಸರ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾರೇ ಡಾಕ್ಟ್ರೆ, ಒತ್ತಡವು ಕಾರಣ ಆಗಿರ್ಬೋದಾ? ಒತ್ತಡವು ಕೂಡ ಕಾರಣ ಆಗಿರ್ಬೋದಾ? ಅಲ್ಲ, ಒತ್ತಡದಿಂದ BP ಬರುತ್ತೆ, BP-ಯಿಂದ ಮೂಗ್ನ ರಕ್ತ ಬರ್ತದೆ, ಹಂಗೆ ನಾವ್ ಹೇಳೋದು. ಓಕೆ ಓಕೆ ಡಾಕ್ಟ್ರೆ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ.